ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನ ಈ ಸಂಚಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ. ಅದು ಒಂದ್ ರೀತಿ ಚಾಲೆಂಜಿಂಗ್, ಇನ್ನೊಂದು ರೀತಿ ಸ್ಕಿಲ್, ಮತ್ತೊಂದು ರೀತಿ ಅದೃಷ್ಟ. ಒಟ್ಟಾರೆ ಯಾವುದೂ ಸರಿ ಇಲ್ಲ. ಇವತ್ತಿನ ಈ ಸಮಾಜದಲ್ಲಿ ಅದಕ್ಕೆ ಹೇಳೋದು ಗ್ಯಾಂಬ್ಲಿಂಗ್, ಜೂಜಾಟ. ಜೂಜಾಟ ಅನ್ನೋದು ಒಂದು ಮಾಯೆ. ಅದು ರಮ್ಮಿ ಸರ್ಕಲ್ ಆಗಿರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಆಗಿರ್ಬೋದು, ಕುದುರೆ ಓಟ ಆಗಿರ್ಬೋದು. ಅಯ್ಯೋ, ಅಷ್ಟೇ ಯಾಕೆ, ಶೇರ್ ಮಾರ್ಕೆಟ್, ಅಥೆಂಟಿಕೇಟೆಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ಮ್ಡ್, ಅದರಲ್ಲೂ ಕೂಡ ದೊಡ್ಡ ತಿಮಿಂಗಿಲ ಸಣ್ಣ ಮೀನನ್ನ ತಿನ್ನುತ್ತೆ. ಇದೊಂದು ಅದೃಷ್ಟದ ಆಟವೇ, ಹಣೆ ಬರವೇ ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ಚಟ ಇರ್ಬೋದು, ಗೀಳಿರ್ಬೋದು. ಅದನ್ನೆಲ್ಲ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ದುಡ್ಡು ಅಂದರೆ ಯಾರಿಗೀ ಜಗತ್ತಲ್ಲಿ ಇಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಸಾಯೋ ಬೆಡ್ನಲ್ಲಿರೋ ಮುದುಕರವರೆಗೂ ಇವತ್ತು ದುಡ್ಡು ಇಂಪಾರ್ಟೆಂಟು. ಹೌದು, ಅದೆಷ್ಟೋ ಸತಿ ಮನುಷ್ಯರಿಗೆ ಹೇಗಾದರೂ ಮಾಡಿ ತುಂಬ ದುಡ್ಡನ್ನು ದುಡಿಬೇಕು ಅನ್ನೋ ಅತಿ ಆಸೆ ಇದ್ದೇ ಇರುತ್ತೆ. ಅದು ನಿಜವೂ ಕೂಡ. ಈ ಜೂಜು ಅನ್ನೋದು ಒಂದು ಮಾನಸಿಕ ರೋಗ. ಅಂತ ಧರ್ಮರಾಯನೇ ಜೂಜಲ್ ಸೋತು ಇದ್ದ ತನ್ನ ರಾಜ್ಯ, ಕೋಶ, ಕೊನೆಗೆ ತನ್ನ ಹೆಂಡತಿ ದ್ರೌಪದಿಯನ್ನು ಪಣಕ್ಕಿಟ್ಟು ಜೂಜಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಅಂತ ಮೇಧಾವಿ ಧರ್ಮಜ್ಞನ ತಲೆ ಕೆಡಿಸಿದ್ದು ಜೂಜು. ಇನ್ನು ನಿಮ್ಮನ್ನು ಸುಮ್ಮನೆ ಬಿಡುತ್ತಾ? ಅದಕ್ಕೆ ಶ್ರೀಕೃಷ್ಣ ನಮ್ಮ ಭಗವದ್ಗೀತೆ ಮೂಲಕ ಹೇಳಿದ್ದು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಇದೆಲ್ಲ ಕಲಿಯುಗ ಜನರಿಗೆ ಗೊತ್ತಾಗ್ಲಿ, ಪಾಠ ಆಗಲಿ ಅಂತ ಭಗವದ್ಗೀತೆಯ ನೀತಿಗಳನ್ನು ಹೇಳಿದ್ದು. ಅದೆಷ್ಟೋ ವಿಚಾರ ಹೇಳಬೇಕು, ಮಧ್ಯ ಸ್ಕಿಪ್ ಮಾಡ್ಕೋಬೇಡಿ. ಇದು ತುಂಬ ಗಂಭೀರವಾಗಿರುವಂತಹ ಪಿಡುಗು. ಸಂಪೂರ್ಣವಾಗಿ ನೋಡಿ, ಮಿಸ್ ಮಾಡಬೇಡಿ. ಹೌದು ಸ್ನೇಹಿತರೆ, ನಾನಿವತ್ತು ತುಂಬ ಗಂಭೀರವಾಗಿರುವಂತಹ ಇವತ್ತಿನ ಕಾಲಘಟ್ಟದ ಅತಿ ದೊಡ್ಡ ಪಿಡುಗು, ಸಮಸ್ಯೆ, ಚಟ, ಹಾಗೆ ಅದೊಂಥರ ಮಾನಸಿಕ ರೋಗ, ಅದ್ರ ಬಗ್ಗೆ ಹೇಳ್ತೀನಿ. ಇದು ಮಕ್ಕಳು, ವಯಸ್ಕರು, ಹಿರಿಯರು, ಮಹಿಳೆಯರು ಎಲ್ಲರೂ ತಿಳ್ಕೊಳ್ಬೇಕಾದ ವಿಚಾರ. ಇವತ್ತು ಇಂಡಿಯಾದಲ್ಲಿ 60 ಕೋಟಿ ಜನ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಅಂದರೆ ಅದು ಸತ್ಯ. ಒಂದು ಕಾಲದಲ್ಲಿ ಯುಗಾದಿ, ಶಿವರಾತ್ರಿ, ಊರ ಹಬ್ಬದಲ್ಲಿ ಇಸ್ಪೀಟಲ್ಲಿ 5,000 ಬೆಟ್ಟಿಂಗ್ ಆಡಿದ್ರು, 10,000 ಬೆಟ್ಟಿಂಗು. ಅದು ಯಾವುದೋ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಬೆಟ್ಟಿಂಗ್ ಅಂತೆ, ಅದರಲ್ಲಿ ಯಾರೋ 5 ಲಕ್ಷ ಸೋತ್ರಂತೆ, 5 ಲಕ್ಷ ಗೆದ್ರಂತೆ. ಇಂಥ ಮಾತುಗಳಿತ್ತು. ಆದರೆ ಇವತ್ತು ಹಾಗಲ್ಲ. ಮೊಬೈಲ್ ಒಂದು ಸಾಕು, ವಿಶ್ವದ ಯಾವ ಮೂಲೆಯಲ್ಲಿ ಕೂತ್ಕೊಂಡಿದ್ರು, ಯಾವುದೇ ಇಸ್ಪೀಟ್ ಅಡ್ಡೆಗೆ ಹೋಗದೆ, ಯಾವುದೇ ಕ್ಲಬ್ಗಳಿಗೂ ಹೋಗದೆ, ಯಾವುದೇ ಕ್ಯಾಸಿನೋಗಳಿಗೂ ಹೋಗದೆ ಒಬ್ಬ ಮನುಷ್ಯ ಬೆಟ್ಟಿಂಗ್ ಆಡಬಲ್ಲ. ಅದೆಷ್ಟೋ ಕುಟುಂಬಗಳಲ್ಲಿ, ಮನೆಗಳಲ್ಲಿ ಇರುವ ಪ್ರತಿ ಸದಸ್ಯರು ಬೆಟ್ಟಿಂಗ್ ಆಡೋರು ಇದ್ದಾರೆ. ಲಕ್ಷಾಂತರ ರೂಪಾಯಿಗಳನ್ನು 1-2 ತಿಂಗಳುಗಳಲ್ಲಿ ಕಳ್ಕೊಂಡಿರೋರು ಇದ್ದಾರೆ. ಇದರ ನಡುವೆ ಅದೆಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅದೆಷ್ಟೋ ಜನ ಊರು ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಬೆಟ್ಟಿಂಗ್ ಭೂತ. ಈ ಬೆಟ್ಟಿಂಗ್ ಭೂತ, ಇದ್ರ ನಡುವೆ ಅದೆಷ್ಟೋ ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಕೇಳಿಯೇ ಇರ್ತೀರಾ ಕೆಲವು ಹೆಡ್ಲೈನ್ಗಳನ್ನ. ರಮ್ಮಿ ಹುಚ್ಚು ಬಿಕಾರಿಯಾದ ಕೋಟ್ಯಾಧಿಪತಿ, ಯುವಕನ ಬಲಿ ಪಡೆದ ಆನ್ಲೈನ್ ಗೇಮ್, ಬೆಟ್ಟಿಂಗ್ ಹುಚ್ಚು ಜೀವನದ ಸರ್ವನಾಶ, IPL ಬೆಟ್ಟಿಂಗ್ ಆಡಿ ಸರ್ವನಾಶವಾದ ಉದ್ಯಮಿ, ಬೆಟ್ಟಿಂಗ್ ಆಗಿ ಸಾಲ ಮಾಡಿ ಊರು ಬಿಟ್ಟ, ಆನ್ಲೈನ್ ಗೇಮ್ ಆಡಿ ಹೆಂಡತಿ ಮಕ್ಕಳೊಂದಿಗೆ ಸಾವು, ಆನ್ಲೈನ್ ಬೆಟ್ಟಿಂಗ್ ಇಂದ ಕೋಟಿ ಕೋಟಿ ಕಳೆದುಕೊಂಡ. ಈ ರೀತಿ ಎಲ್ಲ ಕೇಳೇ ಇರ್ತೀರಲ್ವಾ? ಎಚ್ಚರವಾಗಿ. ಹೌದು, ಈ ಬೆಟ್ಟಿಂಗ್ ಅನ್ನೋದು ಅಷ್ಟು ಈಸಿಯಾಗಿ ಮನಿ ಬರ್ಬೋದು ಅಂತ ಜನ ಅದೆಷ್ಟು ಮೂರ್ಖರಾಗ್ತಾರೆ ಅಲ್ವಾ? ಇದ್ರ ಪರಿಣಾಮ ಏನೇನಿರುತ್ತೆ ಕೇಳಿ. ಈ ಜೂಜ್ ಇದೆಯಲ್ಲ, ಅದು ತಮ್ಮದಲ್ಲದ, ತಮಗೆ ಗೊತ್ತಿಲ್ಲದ ಆಟ. ಅದು ಕ್ರಿಕೆಟ್ ಇರ್ಬೋದು, ಕುದುರೆ ಬಾಲ ಇರ್ಬೋದು, ಇಸ್ಪೀಟ್ ಇರ್ಬೋದು. ಅಷ್ಟೇ ಯಾಕೆ, ಶೇರ್ ಮಾರ್ಕೆಟ್, ಅದು ಹೀಗೆ ನಡೆಯುತ್ತೆ, ಹೀಗೆ ಆಗುತ್ತೆ ಅಂದುಕೊಂಡು ವಿಮರ್ಶೆಗಳನ್ನು ಮಾಡಿ ಅದನ್ನು ಕೇಳಿ ತಮ್ಮ ಮೇಲಿನ ವಿಶ್ವಾಸವನ್ನು ಅದೃಷ್ಟ ಪರೀಕ್ಷೆ ಮಾಡುವುದು. ಅಪ್ಪಿ ತಪ್ಪಿ ಗೆದ್ರೆ ಸಂತೋಷ, ಸಂಭ್ರಮ, ನಾಳೆ ಮೇಲೆ ಭರವಸೆ, ಸೋತ್ರೆ ಭಯ, ಆತಂಕದ ಜೊತೆ ಆತ್ಮವಿಶ್ವಾಸದ ಕೊರತೆ, ಸಣ್ಣ ಸಣ್ಣ ವಿಚಾರಗಳಿಗೂ ವಿಷಾದ,
ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ತಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ಮನೆಯಲ್ಲಿದ್ದವ್ರ ನೆಮ್ಮದಿ ಕೂಡ ಹಾಳಾಗೋಗುತ್ತೆ. ಉದ್ವೇಗದಿಂದ ಏನೇನು ಮಾತಾಡ್ತಾರೆ, ಹೇಗಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ನಿದ್ರೆ ಬರೋದಿಲ್ಲ, ದುಶ್ಚಟಗಳಿಗೆ ದಾಸರಾಗ್ತಾರೆ. ಜೂಜಾಟದಿಂದ ಕೇವಲ ಹಣ ಕಳೆದುಕೊಳ್ಳೋದಲ್ಲ, ತಮ್ಮ ಸ್ವಾಭಿಮಾನ, ಸಂಬಂಧ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹಾಳಾಗಿ ಹೋಗುತ್ತೆ. ಅವಮಾನ, ಹತಾಶೆಗಳು, ಕಟ್ಟಿಟ್ಟ ಬುತ್ತಿ, ಆರ್ಥಿಕ ತೊಂದರೆ ಜೊತೆಗೆ ಮಾನಹಾನಿ, ಎಷ್ಟೆಲ್ಲ ಸಮಸ್ಯೆ ಅಲ್ವಾ? ಸ್ನೇಹಿತರೆ, ಗ್ಯಾಮ್ಲಿಂಗ್ ಅನ್ನೋದು ಚಕ್ರವ್ಯೂಹ ಇದ್ದ ಹಾಗೆ. ಅದನ್ನು ಭೇದಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಮಾಯಾಜಾಲ ರೀ. ಅರ್ಥ ಮಾಡ್ಕೊಳ್ಳಿ. ಯಾವುದ್ರಿ? ಯಾವನೋ ಆಡೋದು, ನಮಗೆ ಸ್ಕಿಲ್ ಗೇಮು. ಅದು ಹೇಗಾಗುತ್ತೆ? 8-10 ಜನ ಆಡೋ ರಮ್ಮಿ ಸರ್ಕಲ್ಲು ಸ್ಕಿಲ್ ಗೇಮ್ ಹೇಗಾಗುತ್ತೆ? ಅದೃಷ್ಟ ಇದ್ದೋನ್ಗೆ ಒಳ್ಳೆ ಕಾರ್ಡ್ ಬೀಳುತ್ತೆ. ಕೊಹ್ಲಿ ಆಡೋ ಆಟ ಅವತ್ತಿನ ಅವನ ಮೈಂಡ್. ಎದುರುಗಡೆ ಬೌಲಿಂಗ್ ಮಾಡೋನು ಅವನ ಸಕ್ಸಸ್ಸು. ಅದು ಕೊಹ್ಲಿ ಸ್ಕಿಲ್ ಇರುತ್ತೆ ಅಂತ ನಾವು ಬೆಟ್ ಕಟ್ಕೊಂಡ್ರೆ ಅದು ಹೇಗೆ ಸಾಧ್ಯ? ಇದ್ರ ನಡುವೆ ಅದೃಷ್ಟ, ಮ್ಯಾಚ್ ಫಿಕ್ಸಿಂಗ್, ಇದನ್ನೆಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗಿ ಅದೆಷ್ಟೋ ಜನ ಆಟಗಾರರು ಕೇಸ್ ಹಾಕಿಸ್ಕೊಂಡಿರೋದು ಗೊತ್ತೇ ಇದೆ ಅಲ್ವಾ? ಇದನ್ನು ಸ್ಕಿಲ್ ಗೇಮ್ ಅಂತಲೇ ಕರೀತಾರೆ. ಅದೆಲ್ಲ ಹಾಳಾಗೋಗ್ಲಿ. ಶೇರ್ ಮಾರ್ಕೆಟ್, ಅದ್ರ ಬಗ್ಗೆ ಅದೇನಾದರೂ ಮಾತಾಡೋಕ್ಕೆ ಮುಂಚೆ ಡಿಸ್ಕ್ಲೈಮರ್ ಹಾಕಲೇಬೇಕು. ಇಲ್ಲದೆ ಹೋದರೆ ನೋಟಿಸ್ ಗ್ಯಾರಂಟಿ. ಹೌದು ರೀ, ಅದಕ್ಕೆಲ್ಲ ಹೋದರೆ ಅದೇನೋ ಗ್ಯಾರಂಟಿ ಇಲ್ಲ. ಅದೊಂದು ಜಾಲ, ಬಲೆ, ಅತಿ ದೊಡ್ಡ ಪಿಡುಗು. ನಿಮಗೆ ಗೊತ್ತಾ, ಅದೃಷ್ಟ ಯಾವುದೂ ಇಲ್ಲ, ಎಲ್ಲವುದು ಪ್ರಯತ್ನದಿಂದ ಮಾತ್ರ ಸಿಗುತ್ತೆ. ಮಾನಸಿಕ ತಜ್ಞರು ಹೇಳೋ ಹಾಗೆ ಬೇರೆ ಬೇರೆ ಮಾನಸಿಕ ರೋಗ ಇದ್ದರೆ ಕೌನ್ಸಿಲಿಂಗ್ ಮಾಡಿ ಸರಿ ಮಾಡ್ಬೋದು. ಆದರೆ ಈ ಬೆಟ್ಟಿಂಗ್ ಹುಚ್ಚಿದೆಯಲ್ಲ, ಅದು ಅಸಾಮಾನ್ಯ ರೋಗ ಅಂತ ಹೇಳ್ತಾರೆ. ಆಮೇಲೆ ಅದ್ರ ಬಗ್ಗೆ ಎಷ್ಟೆಲ್ಲ ಮಾತಾಡ್ಬೋದು ಅಂದರೆ, ಪುಟಗಟ್ಟಲೆ ಬರೀಲೂಬೋದು, ಗಂಟುಗಟ್ಟಲೆ ಭಾಷಣನೂ ಮಾಡ್ಬೋದು. ಆದರೆ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಅಂದರೆ ಅವ್ರವ್ರ ಲೆಕ್ಕಾಚಾರ ಬೇರೆನೇ ಇರುತ್ತೆ. ನಾನು ಓದಿ, ಕೇಳಿ, ನೋಡಿ, ಅನುಭವಿಸಿ, ತಿಳ್ಕೊಂಡಿರೋ ಹಾಗೆ ಒಂದಿಷ್ಟು ವಿಚಾರ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮಲ್ಲೇನಾದರೂ ಅಭಿಪ್ರಾಯ, ಅನಿಸಿಕೆಗಳಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಹೇಳ್ತೀನಿ, ಪ್ರತಿಯೊಬ್ಬರೂ ಪ್ರತಿಯೊಂದು ಚಾಲೆಂಜಿಂಗ್ ಆಗೇ ಇರುತ್ತೆ. ಆದರೆ ಅದು ಬೆಟ್ಟಿಂಗ್ ಅಲ್ಲ, ಪ್ರಯತ್ನ ಪಡಬೇಕು. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಹಾಗೆ ತಾಳ್ಮೆ ಇರಬೇಕು. ಇದ್ರ ನಡುವೆ ನಮ್ಮದು ಒಂದು ಪಾಲಿಸಿ ಏನು ಅಂದರೆ, ಇದ್ದಿದ್ದು ಇದ್ದ ಹಾಗೆ ಸ್ವೀಕರಿಸಬೇಕು, ಯಾವುದನ್ನು ಅತಿಯಾಗಿ ಮಾಡಬಾರ್ದು. ಹಾಗೆ ನಮ್ಮ ಹಣೆ ಬರದಲ್ಲಿ ಅದೆಷ್ಟು ದಕ್ಕಬೇಕು ಅಂತಿರುತ್ತೋ ಅದು ಹೇಗೆ ಇದ್ರೂ ಅದು ನಮಗೆ ದಕ್ಕುತ್ತೆ. ವ್ಯಥ ಆಸೆ ಪಟ್ಟರೆ ಹಣೆ ಬರನು ಕೆಡುತ್ತೆ. ಒಟ್ಟಾರೆ ಗ್ಯಾಮ್ಲಿಂಗ್ನಲ್ಲಿ ನೀವು ಎಲ್ಲಿಂದ ಶುರು ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ, ನೀವು ಎಲ್ಲಿ ನಿಲ್ಸಿದ್ರಿ ಅನ್ನೋದು ಮುಖ್ಯ. ಆಟ ಶುರು ಮಾಡೋದಲ್ಲ, ಆಟ ಮುಗಿಸೋನೆ ಗ್ಯಾಮ್ಲರ್. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, 100 ರೂಪಾಯಿ ಬಂತು ಅಂದರೆ 1000 ರೂಪಾಯಿ ಮಾಡೋಣ ಅಂತ ಇರೋ ದುಡ್ಡನ್ನ ಮತ್ತೆ ಮತ್ತೆ ಹಾಕಿ ಡಬಲ್ ಮಾಡಕ್ಕೆ ಹೋಗಿ ಕಳ್ಕೊಳ್ಳೋರೇ ಜಾಸ್ತಿ. ಇನ್ನು ಕಳೆದಿರೋರು ಹೇಗಾದ್ರೂ ಮಾಡಿ 100 ರೂಪಾಯಿ ಹೋಯ್ತಲ್ಲ, ಅದನ್ನು ಹೇಗಾದರೂ ರಿಕವರ್ ಮಾಡಬೇಕು ಅಂತ ಮತ್ತೆ ಮತ್ತೆ ದುಡ್ಡು ಹಾಕಿ 1000 ರೂಪಾಯಿ ಕಳ್ಕೊಳ್ಳೋರೇ ಜಾಸ್ತಿ. ಒಟ್ಟಿನಲ್ಲಿ ಗ್ಯಾಮ್ಲಿಂಗಲ್ಲಿ ಗೆದ್ದಿರೋರು ಇತಿಹಾಸದಲ್ಲೇ ಇಲ್ಲ. ಏನಂತೀರಿ? ಆಟ ಶುರು ಮಾಡೋದು ಮುಖ್ಯ ಅಲ್ಲ, ಆಟ ಮುಗಿಸೋದು ಮುಖ್ಯ. ಅರ್ಥ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಕರ್ನಾಟಕ.